ಪ್ರಿಯ ವಿದ್ಯಾರ್ಥಿಗಳೇ, ಘಟಕ 2 ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯತೆ ಅನ್ನೋ ಭಾಗದಲ್ಲಿ ಟ್ಯಾಗೋರ್ ಹಾಗೂ ಗಾಂಧೀಜಿಯವರ ಸಂವಾದವನ್ನ ನಾವು ನೋಡ್ಬೋದು. ಈ ಒಂದು ಲೇಖನವನ್ನ ಬರೆದಿರ್ತಕ್ಕಂಥವ್ರು DS ನಾಗಭೂಷಣ ಅವರು. ರಾಷ್ಟ್ರೀಯತೆ ಅಂತ ಅಂದ್ರೆ ನಾವು ವಾಸ ಮಾಡ್ತಕ್ಕಂತಹ ರಾಷ್ಟ್ರದ ರಾಷ್ಟ್ರೀಯತೆ. ಈಗ ನಮ್ಮ ವಿಚಾರಕ್ಕೆ ಬಂದಾಗ ನಮ್ಮ ರಾಷ್ಟ್ರೀಯತೆ ನಾವು ಭಾರತೀಯರು ಅಂತ ಬರುತ್ತೆ. ಈ ರಾಷ್ಟ್ರೀಯತೆಗೆ ಸಂಬಂಧಪಟ್ಟ ಹಾಗೆ ರವೀಂದ್ರನಾಥ ಟ್ಯಾಗೋರ್ ಅವರು ಹಾಗೆ ಮಹಾತ್ಮ ಗಾಂಧೀಜಿಯವರು ಒಂದು ಸಂವಾದವನ್ನ ಚರ್ಚೆಯನ್ನ ನಡೆಸಿದ್ದಾರೆ. ಅದು ಯಾವ ವಿಚಾರದ ಬಗ್ಗೆ ಅವರಿಬ್ಬರಲ್ಲಿ ಚರ್ಚೆಗಳು ನಡೆಯಿತು ಅಂತ ಅನ್ನೋದನ್ನ ಈ ಲೇಖನದ ಮೂಲಕ ನಾವು ನೋಡ್ಬೋದು. ಮೊದಲಿಗೆ ಪ್ರವೇಶಿಕೆಯ ಭಾಗವನ್ನ ನೋಡೋಣ. ಇಂಗ್ಲಿಷ್ ಶಿಕ್ಷಣ ಇಲ್ಲದೆ ಇದ್ರೆ ಸ್ವಾತಂತ್ರ್ಯದ ಪರಿಕಲ್ಪನೆ ಆಗ್ಲಿ, ಅಂದ್ರೆ ಕಾನ್ಸೆಪ್ಟ್ ಅಂತಕ್ಕಂಥದ್ದಾಗ್ಲಿ, ವಿಚಾರ ಶಿಸ್ತು ಅಂದ್ರೆ ವಿಷಯಗಳನ್ನ ತಿಳ್ಕೊಳ್ತಕ್ಕಂತಹ ರೀತಿಯಾಗ್ಲಿ, ನಿಖರ ಚಿಂತನೆಗಳು, ನಿಖರ ಅಂತಂದ್ರೆ ಇಂಥದ್ದೇ ವಿಷಯದ ಬಗ್ಗೆ ಯೋಚನೆಗಳು ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತ ಅನ್ನೋದು ಮೌಢ್ಯಗಳಲ್ಲೇ, ಅಂದ್ರೆ ಮೂಢನಂಬಿಕೆಗಳಲ್ಲೇ ಅತ್ಯಂತ ಕೆಟ್ಟ ಮೌಢ್ಯವಾಗಿ ಅದು ಭಾರತೀಯರ ಮನಸ್ಸು ಮತ್ತೆ ದೇಹಗಳು ಎರಡನ್ನೂ ಕುಗ್ಗಿಸಿದೆ ಅಂತ ಗಾಂಧೀಜಿ ಅವರು ಒಂದ್ಸರಿ ಬರ್ದಿದ್ರಂತೆ. ಕೆಲವರು ಹೇಳ್ತಾರೆ, ನಮಗೆ ಇಂಗ್ಲಿಷ್ ಶಿಕ್ಷಣ ಬಂದಿದ್ರಿಂದಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು, ಆ ಒಂದು ಸ್ವಾತಂತ್ರ್ಯ ಅಂತಂದ್ರೆ ಏನು ಅಂತ ಅನ್ನೋದನ್ನ ಅನುಭವಿಸಿದ್ದು, ಮತ್ತೆ ವಿಚಾರಗಳನ್ನ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಕ್ ಸಾಧ್ಯ ಆಗಿದ್ದು, ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡೋದಿಕ್ಕೆ ಸಾಧ್ಯ ಆಗಿದ್ದು, ಇಲ್ಲಾಂದ್ರೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತ ಕೆಲವರು ಇಂಗ್ಲಿಷ್ ಶಿಕ್ಷಣವನ್ನ ಹೊಗಳ್ತಾರೆ. ಆದ್ರೆ ಗಾಂಧೀಜಿ ಹೇಳ್ತಾರೆ, ಇದೊಂದು ಮೂರ್ಖತನ, ಮೂಢನಂಬಿಕೆಗಳ ಹಾಗೆ, ಮೂಢನಂಬಿಕೆಗಳಲ್ಲೇ ಮೂರ್ಖತನದಲ್ಲೇ ಕೆಟ್ಟ ಮೂರ್ಖತನ ಅಂತ ಹೇಳ್ತಾರೆ. ಮತ್ತೆ ಇದು ನಮ್ಮ ಭಾರತೀಯರಾದಂತ ನಮ್ಮಗಳ ಮನಸ್ಸು ಮತ್ತೆ ದೇಹಗಳನ್ನ ಎರಡನ್ನೂ ಕುಗ್ಗಿಸ್ಬಿಟ್ಟಿದೆ. ಅದಕ್ಕೆ ಉದಾಹರಣೆ, ನಾವು ಕನ್ನಡದಲ್ಲಿ ಮಾತಾಡೋದಿಕ್ಕೆ ಹಿಂಜರಿತೀವಿ, ಇಂಗ್ಲಿಷಲ್ಲಾದ್ರೆ ಪಟಪಟ ಮಾತಾಡ್ತೀವಿ, ಅದನ್ನ ಒಂದು ಗೌರವದ ಸಂಕೇತ ಅಂತ ಭಾವಿಸ್ತೀವಿ, ಹೌದಲ್ವಾ? ಆ ವಿಚಾರವಾಗಿ ಗಾಂಧೀಜಿಯವರು ಈ ರೀತಿ ಬರ್ದಿರ್ತಾರೆ. ಆ ವಿಚಾರದ ಬಗ್ಗೆ ಅವರ ಅಸಹಕಾರ ಚಳವಳಿ, ವಸ್ತ್ರದಹನ, ಗ್ರಾಮ ಭಾರತದ ಕಲ್ಪನೆಯ ಬಗ್ಗೆ ಅಸಮಾಧಾನ ಹೊಂದಿದ್ದಂತಹ ರವೀಂದ್ರನಾಥ ಟ್ಯಾಗೋರರ ಕವಿ ಮನಸ್ಸನ್ನ ಶ್ಲಾಘಿಸಿ ಅವರಿಗೆ ದೇಶೀಯತೆಯ ಮಹತ್ವವನ್ನ ಗಾಂಧಿ ಮನವರಿಕೆ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ಕೇವಲ ಬರ್ದಿದ್ದಷ್ಟೇ ಅಲ್ಲ, ಗಾಂಧೀಜಿಯವರು ಆ ಒಂದು ವಿಚಾರದ ಬಗ್ಗೆ ಅವರ ಅಸಹಕಾರ ಚಳವಳಿ ಅಂತ ಅಂದ್ರೆ, ಈ ಬ್ರಿಟಿಷ್ನವ್ರು ಏನ್ ಮಾಡಿದ್ರು, ನಮ್ಮಲ್ಲೇ ಕಚ್ಚಾ ಸಾಮಗ್ರಿಗಳನ್ನ ಅಂದ್ರೆ ರಾ ಮೆಟೀರಿಯಲ್ಸ್ ನ ತಗೊಂಡೋಗಿ ಅದನ್ನ ಸಿದ್ಧ ಉಡುಪುಗಳನ್ನಾಗಿ ಮಾಡ್ಕೊಂಡು ಬಂದು ಮತ್ತೆ ನಮಗೆ ಮಾರಾಟ ಮಾಡ್ತಾ ಇದ್ರು. ಅದನ್ನ ವಿರೋಧಿಸ್ತಾರೆ. ಹಾಗೇನೆ ಅವರ ವಸ್ತುಗಳಿಗೆ ಅಸಹಕಾರವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಗಾಂಧೀಜಿಯವರು ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ಸ್ವದೇಶದಲ್ಲಿ ತಯಾರಾಗ್ತಕ್ಕಂತಹ ಸ್ವದೇಶಿ ವಸ್ತುಗಳನ್ನ ಕೊಂಡ್ಕೊಳ್ಳಿ ಅಂತ ಜನರಿಗೆ ಕರೆ ನೀಡ್ತಾರೆ. ಬ್ರಿಟಿಷರಿಗೆ ಅಸಹಕಾರವನ್ನ ತೋರಿಸ್ತಾರೆ. ಅವರ ವಸ್ತುಗಳಿಗೆ, ಅವರಿಂದ ಮಾಡಲ್ಪಟ್ಟ ವಸ್ತುಗಳಿಗೆ ಅಸಹಕಾರ ತೋರಿಸ್ತಾರೆ. ಇನ್ನು ವಸ್ತ್ರದಾಹನ ಅಂತಂದ್ರೆ ಅಂದ್ರೆ ವಿದೇಶಿ ವಸ್ತುಗಳನ್ನ, ಬಟ್ಟೆಗಳನ್ನ ಸುಟ್ಟು ಹಾಕ್ತಾರೆ. ಅಂದ್ರೆ ಬ್ರಿಟಿಷ್ನವರಿಗೆ ಪ್ರತಿರೋಧ ಒಡ್ತಾರೆ. ಗ್ರಾಮ ಭಾರತದ ಕಲ್ಪನೆ, ಭಾರತ ಅಂತಕ್ಕಂಥದ್ದು ಹಳ್ಳಿಗಳ ದೇಶ, ಹಳ್ಳಿಗಳ ಉದ್ಧಾರದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಈ ವಿಚಾರಗಳ ಬಗ್ಗೆ ಅಸಮಾಧಾನ ಹೊಂದಿದ್ರು ನಮ್ಮ ರವೀಂದ್ರನಾಥ ಟ್ಯಾಗೋರ್ ಅವರು. ಗಾಂಧೀಜಿಯವರು ಈ ತರ ಮಾಡ್ತಾ ಇರೋದು ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅವರ ಕವಿ ಮನಸ್ಸನ್ನ ಹೊಗಳಿ ಅವರಿಗೆ ದೇಶೀಯತೆ ಅಂತ ಅಂದ್ರೇನು, ನಮ್ಮ ದೇಶದ ಸಂಸ್ಕೃತಿ, ಭಾಷೆ, ನಮ್ಮ ವಿಚಾರಧಾರೆಗಳು, ಇಲ್ಲಿನ ಜನರ ಕಷ್ಟ, ಇದರ ಎಲ್ಲರ ಮಹತ್ವವನ್ನ ಗಾಂಧೀಜಿಯವರು ಅವರಿಗೆ ಮನದಟ್ಟು ಮಾಡಿಕೊಡೋದಿಕ್ಕೆ ಪ್ರಯತ್ನ ಪಡ್ತಾರೆ. ಭಾರತ ತನ್ನ ಬಿಡುಗಡೆಗಾಗಿ ಪಶ್ಚಿಮದತ್ತ ನೋಡಬೇಕೆಂಬ ಟ್ಯಾಗೋರರ ನಿಲುವಿಗೆ ಗಾಂಧಿ ಸೂಕ್ತವಾಗಿ ಪ್ರತಿಕ್ರಿಯಿಸ್ತಾರೆ. ರವೀಂದ್ರನಾಥ ಟ್ಯಾಗೋರ್ ಅವರು ಪಶ್ಚಿಮ ಬಂಗಾಳದಿಂದ ಬಂದಿರ್ತಕ್ಕಂಥವ್ರು. ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಭಾರತ ತನ್ನ ಬಿಡುಗಡೆಗೋಸ್ಕರ ಅಂದ್ರೆ ಅದಕ್ಕೆ ಸ್ವಾತಂತ್ರ್ಯ ಬೇಕು ಅಂತಂದ್ರೆ ಪಶ್ಚಿಮದ ಕಡೆ ನೋಡ್ಲೇಬೇಕು ಅಂತ, ಅಂದ್ರೆ ಬ್ರಿಟಿಷ್ನವ್ರ ಕಡೆ ನೋಡ್ಲೇಬೇಕು ಅಂತ ಟ್ಯಾಗೋರ್ ಅವರು ನಂಬ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಗಾಂಧೀಜಿಯವರು ಸರಿಯಾದ ರೀತಿನಲ್ಲಿ ಉತ್ತರ ಕೊಡ್ತಾರೆ. ರವೀಂದ್ರನಾಥ ಟ್ಯಾಗೋರ್ ಅವರೇ ಆಗಿರ್ಲಿ, ಗಾಂಧೀಜಿಯವರೇ ಆಗಿರ್ಲಿ, ಇವರಿಬ್ಬರ ಮುಖ್ಯ ಉದ್ದೇಶ ಸ್ವಾತಂತ್ರ್ಯ ಬೇಕು ಅಂತ ಅನ್ನೋದು. ಸ್ವಾತಂತ್ರ್ಯ ಬೇಕು ಅನ್ನೋದು ಇಬ್ರು ಗುರಿ ಒಂದೇ ಆದ್ರೂನು ಅವ್ರು ಯೋಚನೆ ಮಾಡ್ತಿದ್ದಂತಹ ರೀತಿ ಮಾತ್ರ ಬೇರೆ ಬೇರೆ ಆಗಿತ್ತು. ಗಾಂಧೀಜಿಯವರು
ಬ್ರಿಟಿಷರ ದಬ್ಬಾಳಿಕೆಯನ್ನ ವಿರೋಧಿಸ್ತಾ ಇದ್ರು. ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನ ತಂದುಕೊಡೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ರವೀಂದ್ರನಾಥ ಟ್ಯಾಗೂರ್ ಅವರು ಬ್ರಿಟಿಷರನ್ನ ಹೊಗಳ್ತಾ ತಮಗೆ ಬೇಕಾದಂತಹ ಕೆಲಸವನ್ನ ಸಾಧಿಸ್ಕೊಳ್ತಾ ಅವರು ಸ್ವಾತಂತ್ರ್ಯವನ್ನ ಪಡೆಯೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇಬ್ರದು ಗುರಿ ಒಂದೇ ಆದ್ರೂ ಸಹಿತ ದಾರಿಗಳು ಬೇರೆ ಬೇರೆ ಆಗಿದ್ದೋ, ಅವರ ಯೋಚನೆಗಳು ಬೇರೆ ಬೇರೆ ಆಗಿದ್ದೋ, ಅವರ ಚಿಂತನೆಗಳಲ್ಲಿದ್ದಂತಹ ವ್ಯತ್ಯಯಗಳು ಅಂದ್ರೆ ವ್ಯತ್ಯಾಸಗಳ ಕಡೆಗೆ ಈ ಲೇಖನ ನಿಮ್ಗೆ ಬೆಳಕು ಚೆಲ್ಲುತ್ತೆ, ಯೋಚನೆ ಮಾಡೋ ರೀತಿ ಮಾಡುತ್ತೆ. ಚರಿತ್ರೆಯ ಗ್ರಹಿಕೆಯ ಎರಡು ಭಿನ್ನ ನಂಬಿಕೆ ಆಲೋಚನೆಗಳನ್ನು ತೌಲನಿಕವಾಗಿ ಮಂಡಿಸುವುದು ಇಲ್ಲಿನ ಉದ್ದೇಶವಾಗಿದೆ. ಇಲ್ಲಿ ಟ್ಯಾಗೂರ್ ಅವರು ಕೆಟ್ಟವರು, ಗಾಂಧೀಜಿಯವರು ಒಳ್ಳೆಯವರು ಅಂತ ಅನ್ನೋ ಅಭಿಪ್ರಾಯ ಅಲ್ಲ. ರವೀಂದ್ರನಾಥ ಟ್ಯಾಗೂರ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಇಬ್ರು ಘಟಾನುಘಟಿಗಳು, ಯಾರಿಗೂ ಸೋಲೋದಿಕ್ಕೆ ಸಿದ್ಧರಿರ್ಲಿಲ್ಲ. ಇವರಿಬ್ಬರ ಚರ್ಚೆ ಸಂವಾದಗಳು ಹೇಗಿದ್ದು ಅಂತಂದ್ರೆ ಎರಡು ಮದಿಸಿದ ಆನೆಗಳ ಹೋರಾಟದ ಹಾಗೆ ಕಾಣಿಸ್ತಾ ಇತ್ತು. ಇಬ್ರು ಗುರಿ ಒಂದೇನೆ, ಆದ್ರೆ ಅದನ್ನ ಪಡ್ಕೊಳ್ಳೋದಿಕ್ಕೆ ಹೊರಟಂತಹ ದಾರಿ ಮಾತ್ರ ಬೇರೆ ಬೇರೆಯಾಗಿತ್ತು. ಇಲ್ಲಿ ವಿದ್ಯಾರ್ಥಿಗಳಿಗೆ ಆ ವಿಚಾರವನ್ನ ತಿಳಿಸ್ಕೊಡ್ತಕ್ಕಂಥದ್ದು ಮುಖ್ಯವಾದಂತ ಉದ್ದೇಶ ಆಗಿದೆ. ನಿಮಗೆ ಉದ್ದೇಶ ಈಗ ಅರ್ಥ ಆಗಿದೆ ಅಂತ ಭಾವಿಸ್ತಾ ಪಾಠದ ವಿವರಣೆಯನ್ನ ನೋಡೋಣ. ಶಾಂತಿನಿಕೇತನದ ಅಭಿವೃದ್ಧಿಗಾಗಿ ದೇಣಿಗೆ ಸಂಗ್ರಹಿಸೋದಿಕ್ಕೆ ಅಮೆರಿಕಕ್ಕೆ ಹೋಗಿದಂತಹ ರವೀಂದ್ರನಾಥ ಟ್ಯಾಗೂರರು ಮರಳಿ ಭಾರತಕ್ಕೆ ವಾಪಸ್ ಬಂದಾಗ ಅವರು ಸ್ವತಃ ತಮ್ಮ ಶಾಂತಿನಿಕೇತನದ ಜನ ಅಸಹಕಾರ ಚಳವಳಿಯ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಉತ್ಸಾಹ ಸಂಭ್ರಮಗಳಿಂದ ಮಾತಾಡುತ್ತಿದ್ದುದನ್ನು ಕಂಡು ದಿಗ್ಭ್ರಾಂತರಾಗ್ತಾರೆ. ಶಾಂತಿನಿಕೇತನ ಅಂತಕ್ಕಂಥದ್ದು ರವೀಂದ್ರನಾಥ ಟ್ಯಾಗೂರ್ ಅವರು ಸ್ಥಾಪನೆ ಮಾಡಿದಂತಹ ಒಂದು ಶಿಕ್ಷಣ ಸಂಸ್ಥೆ. 1863ರಲ್ಲಿ ಈ ಶಾಂತಿನಿಕೇತನ ಅನ್ನೋ ಒಂದು ಶಿಕ್ಷಣ ಸಂಸ್ಥೆಯನ್ನ ಅವರು ಸ್ಥಾಪನೆ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆ ಆಗುತ್ತೆ. ಪ್ರಕೃತಿಯ ಮೂಲಕ ಶಿಕ್ಷಣ ಕೊಡ್ತಕ್ಕಂಥದ್ದು, ಸಂಸ್ಕೃತಿಯ ಕಲಿಕೆಗೆ ಇದು ಹೆಚ್ಚಿನ ಒತ್ತನ್ನ ನೀಡುತ್ತೆ. ದೇಣಿಗೆ ಅಂತ ಅಂದ್ರೆ ಚಂದ, ಕೊಡುಗೆ ಅಂತಕ್ಕಂಥ ಅರ್ಥ ಬರುತ್ತೆ. ಆ ದೇಣಿಗೆ ಸಂಗ್ರಹಿಸೋದಿಕ್ಕೆ, ಯಾಕೆಂದ್ರೆ ಒಬ್ರೆ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅದಕ್ಕೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ. ಹಾಗಾಗಿ ಯಾರಾದ್ರೂ ಅದಕ್ಕೆ ಕೊಡುಗೆಯನ್ನ, ಆ ಹಣವನ್ನ ಕೊಡೋರಿದ್ರೆ ಅದನ್ನ ಸಂಗ್ರಹಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಅವರು ದೂರದ ಅಮೆರಿಕ ದೇಶಕ್ಕೆ ಹೋಗಿರ್ತಾರೆ. ರವೀಂದ್ರ ಎರಡೂ ಹೇಳ್ತೀವಿ, ಎರಡೂ ಸರಿಯಾದದ್ದೇನೆ. ಅವರು ದೇಣಿಗೆ ಎಲ್ಲ ಸಂಗ್ರಹಿಸ್ಕೊಳ್ತಾರೆ. ಒಂದಷ್ಟು ಹಣ ಅವ್ರಿಗೆ ಸಿಗುತ್ತೆ. ಅದನ್ನ ತಗೊಂಡು ಭಾರತಕ್ಕೆ ವಾಪಸ್ ಬರ್ತಾರೆ. ಅವ್ರಿಗೆ ಒಂದು ಅಚ್ಚರಿ ಕಾದಿರುತ್ತೆ. ಏನು ಅಂತಂದ್ರೆ, ಅವರು ಸ್ಥಾಪನೆ ಮಾಡಿರ್ತಾರಲ್ವಾ ಶಾಂತಿನಿಕೇತನ, ಅಲ್ಲಿನ ಜನ ಗಾಂಧೀಜಿಯವರ ಅಸಹಕಾರ ಚಳವಳಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಅದ್ರ ಬಗ್ಗೆ ಮಾತಾಡ್ತಾ ತುಂಬಾ ಉತ್ಸಾಹ ಸಂಭ್ರಮಗಳಿಂದ ಇದ್ದುದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ದಿಗ್ಭ್ರಾಂತರ ಆಗ್ಬಿಡ್ತಾರೆ, ದಿಕ್ಕೆ ತೋಚ್ದಂಗಾಗುತ್ತೆ. ಇದೇನಿದು, ಇವ್ರು ನನ್ ಜನಗಳೇನ, ಏನ್ ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಸಹಕಾರ ಚಳವಳಿ ಅಂತಂದ್ರೆ ಬ್ರಿಟಿಷರ ವಸ್ತುಗಳಿಗೆ ಸಹಕಾರವನ್ನ ತೋರಿಸ್ತಾ ಇರ್ತಕ್ಕಂಥದ್ದು, ಅವರ ವಸ್ತುಗಳನ್ನ ನಿರಾಕರಿಸ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಬಹಳ ಮುನ್ನವೇ, ಅಂದ್ರೆ ಬಹಳ ಮುಂಚಿತವಾಗಿನೇ ಅವರಿಗೆ ಅಸಹಕಾರದ ಸ್ವರೂಪದ ಪರಿಚಯವಾಗಿ ಅದರ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿರ್ತಾರೆ. ಅಸಹಕಾರ ಚಳವಳಿ ಇದೇನು ಹೊಸ ವಿಷಯ ಆಗಿರ್ಲಿಲ್ಲ ರವೀಂದ್ರನಾಥ ಟ್ಯಾಗೂರ್ ಅವ್ರಿಗೆ ಅಮೆರಿಕಕ್ಕೆ ಹೋಗೋಕ್ಕಿಂತ ಮುಂಚೆನೆ ಈ ವಿಷಯದ ಬಗ್ಗೆ ಅವರು ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ತಾವು ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಾರೆ. ಅಂದ್ರೆ ಗಾಂಧೀಜಿಯವರ ಅಸಹಕಾರ ಚಳವಳಿ ಟ್ಯಾಗೂರ್ ಅವರಿಗೆ ಇಷ್ಟ ಆಗಿರೋದಿಲ್ಲ, ಅದನ್ನ ಅವರು ಹೇಳ್ಕೊಂಡಿರ್ತಾರೆ. ಉದಾಹರಣೆಗೆ ಗಾಂಧಿ ದೇಶಿ ಶಿಕ್ಷಣ ಕಾರ್ಯಕ್ರಮದ ಪ್ರಚಾರದ ಭಾಗವಾಗಿ ಬರ್ದಿರ್ತಾರೆ. ಗಾಂಧೀಜಿಯವರು ನಮ್ಮ ದೇಶೀಯ ಶಿಕ್ಷಣ ಅಂತ ಅಂದ್ರೆ ಇಲ್ಲಿನ ಭಾಷೆಯ ಮೂಲಕವೇ ಶಿಕ್ಷಣವನ್ನ ಇಲ್ಲಿನ ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನ ಪ್ರಚಾರ ಮಾಡ್ತಾ ಇರ್ತಾರೆ. ಆ ಒಂದು ವಿಚಾರವಾಗೇನೆ ಒಂದು ಪತ್ರಿಕೆಯಲ್ಲಿ ಅವರು ಒಂದು ವಿಚಾರವನ್ನ ಬರೆದಿರ್ತಾರೆ. ಆ ಪತ್ರಿಕೆ ಯಾವುದು ಅಂತಂದ್ರೆ ಯಂಗ್ ಇಂಡಿಯಾ ಪತ್ರಿಕೆ ಅಂತ ಅದ್ರ ಹೆಸರು. ಇಂಗ್ಲಿಷ್ ಶಿಕ್ಷಣ ಮಾಧ್ಯಮ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಂತ ನಾವೇನ್ ಕರಿತೀವೋ ಅದರಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಅನ್ನೋ ಒಂದು ವಿಚಾರದ ಬಗ್ಗೆ ಅದನ್ನ ಕುರಿತು 1921ನೇ ಇಸ್ವಿ ಏಪ್ರಿಲ್ 27ನೇ ತಾರೀಕಿನ ಒಂದು ದಿನಪತ್ರಿಕೆಯಲ್ಲಿ ಈ ವಿಚಾರಧಾರೆ ಪ್ರಕಟ ಆಗಿರುತ್ತೆ, ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಯಲ್ಲಿ. ಅದರ ಒಂದು ಲೇಖನವನ್ನು ಸಹಿತ ನಮ್ಮ ಟ್ಯಾಗೂರ್ ಅವರು ಓದಿರ್ತಾರೆ. ವಿದ್ಯಾರ್ಥಿಗಳೇ,
ನೀವು ಇಲ್ಲಿ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವಾ, ಇವರೇ ರವೀಂದ್ರನಾಥ ಟ್ಯಾಗೂರ್ ಅವರು. ಇವರು ಮಹಾತ್ಮ ಗಾಂಧೀಜಿಯವರು. ನೋಡಿ, ರವೀಂದ್ರನಾಥ ಟ್ಯಾಗೂರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದೇನೆ ಶಾಂತಿನಿಕೇತನ ಅಂತಕ್ಕಂಥದ್ದು. ನಿಮ್ಗೆ ಹೊರಗಡೆ ಇಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಆದ್ರೆ ಒಳಗಡೆ ಇದು ಬಹಳ ವಿಸ್ತಾರವಾಗಿ ಇರ್ತಕ್ಕಂಥದ್ದು. ಇದನ್ನ ನೀವು ನೋಡ್ಬೋದು. ಶಾಂತಿನಿಕೇತನ ಅಂತ ಅನ್ನೋದು ಪಶ್ಚಿಮ ಬಂಗಾಳದ ಬರ್ಬಂ ಅನ್ನೋ ಜಿಲ್ಲೆಯಲ್ಲಿ ಕೋಲ್ಕತ್ತಾ ನಗರದಲ್ಲಿ ರವೀಂದ್ರನಾಥ ಟ್ಯಾಗೂರ್ ಅವರು 58 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಕಟ್ಟಿರ್ತಕ್ಕಂತಹ ಶಾಲೆ ಇದು. ನೋಡಿ, ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಯಲ್ಲಿ ತಮ್ಮ ಲೇಖನವನ್ನ ಅವರು ಪ್ರಕಟಿಸಿರ್ತಾರೆ. ಅದನ್ನ ನೀವಿಲ್ಲಿ ಗಮನಿಸಬಹುದು. ನೋಡಿ, ಶಾಂತಿನಿಕೇತನದಲ್ಲಿ ಈ ರೀತಿ ಶಿಕ್ಷಣವನ್ನ ಕೊಡ್ತಾ ಇದ್ರು. ಮರದ ಕೆಳಗಡೆ ಮಕ್ಕಳನ್ನ ಕೂರಿಸ್ಕೊಂಡು ಪಾಠ ಹೇಳ್ಕೊಡ್ತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ರೆ ಗುರುಕುಲ ಒಂದು ಶಿಕ್ಷಣ ಏನಿದೆ ಅದು ನೆನಪಾಗುತ್ತೆ. ನೋಡಿ, ಈ ತರ ಪ್ರಕೃತಿಯ ಮಧ್ಯೆ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು. ಮಕ್ಕಳಿಗೆ 4 ಗೋಡೆಗಳ ಬಂಧನದಲ್ಲಿ ಶಿಕ್ಷಣ ಕೊಡೋದ್ರ ಬದಲಾಗಿ ಪರಿಸರದ ಮೂಲಕ ಈ ರೀತಿ ಕಲಿಸ್ತಕ್ಕಂಥದ್ದು. ರವೀಂದ್ರನಾಥ ಟ್ಯಾಗೂರ್ ಅವರು ಗಾಂಧೀಜಿಯವರ ಈ ಲೇಖನವನ್ನ ಓದಿರ್ತಾರೆ. ಅದರಲ್ಲಿ ಗಾಂಧಿ ಅಂದ್ರೆ ನಮ್ಮ ಗಾಂಧೀಜಿಯವರು ರಾಜಾರಾಮ್ ಮೋಹನ್ ರಾಯ್ ಮತ್ತೆ ತಿಲಕರಂತವ್ರು ಅಂದ್ರೆ ಬಾಲಗಂಗಾಧರನಾಥ ತಿಲಕ್ ಅವರು ಅಂಥವ್ರು ಇಂಗ್ಲಿಷ್ ಭಾಷೆಯಲ್ಲಿ ಚಿಂತಿಸಿ ಅಂದ್ರೆ ಯೋಚನೆ ಮಾಡಿ ತಮ್ಮ ವಿಚಾರಗಳನ್ನು ಮಂಡಿಸುವ ಸಮಸ್ಯೆಗೆ ಒಳಗಾಗದೇ ಇದ್ದಿದ್ರೆ ಅವರು ಇನ್ನೂ ದೊಡ್ಡ ವಿದ್ವಾಂಸರಾಗಿರ್ತಿದ್ರು. ಮತ್ತು ಇಂಗ್ಲಿಷ್ ಶಿಕ್ಷಣ ಇಲ್ಲದೆ ಇದ್ರೆ ಸ್ವಾತಂತ್ರ್ಯದ ಪರಿಕಲ್ಪನೆ, ವಿಚಾರ ಶಿಸ್ತು, ನಿಖರ ಚಿಂತನೆಗಳು ಸಾಧ್ಯ ಇಲ್ಲ ಅನ್ನೋದು ಮೌಢ್ಯಗಳಲ್ಲೇ ಅತ್ಯಂತ ಕೆಟ್ಟ ಮೌಢ್ಯವಾಗಿ ಅದು ಭಾರತೀಯರ ಮನಸ್ಸು ಮತ್ತು ದೇಹಗಳೆರಡನ್ನೂ ಕುಗ್ಗಿಸಿದೆ ಎಂದು ಬರೆದಿದ್ದರು. ಅವತ್ತಿನ ಲೇಖನದಲ್ಲಿ ನಮ್ಮ ಗಾಂಧೀಜಿಯವರು ಬರೆದಿರ್ತಾರೆ, ರಾಜಾರಾಮ್ ಮೋಹನ್ ರಾಯ್ ಅವರು ಹಾಗೇನೆ ತಿಲಕ್ ಅಂತವ್ರು ಇಂಗ್ಲಿಷ್ ಭಾಷೆಯಲ್ಲಿ ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿ ಹೇಳ್ತಾರೆ. ಅವರದ್ದು ಇದೊಂದು ಸಮಸ್ಯೆ. ತಮ್ಮ ಸ್ವಂತ ಭಾಷೆಯಲ್ಲಿ ಅವರು ಯೋಚನೆ ಮಾಡ್ತಾ ಇಲ್ಲ. ಇಂತಹ ಸಮಸ್ಯೆಗೆ ಅವ್ರು ಏನಾದ್ರೂ ಗುರಿ ಆಗದೆ ಇದ್ದಿದ್ರೆ ಅವ್ರು ಇನ್ನೂ ದೊಡ್ಡ ಹೆಸರಾಂತ ವಿದ್ವಾಂಸರಾಗ್ತಾ ಇದ್ರು. ಈಗ್ಲೂ ಹೆಸರುವಾಸಿನೇ, ಅದು ಬೇರೆ ಪ್ರಶ್ನೆ. ಆದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ರು. ಆಮೇಲೆ ಅವ್ರು ನಂಬ್ಕೊಂಡ್ಬಿಟ್ಟಿದ್ದಾರೆ ಇಂಗ್ಲಿಷ್ ಎಜುಕೇಶನ್ ಅಂತಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣ ಇಲ್ಲ ಅಂತಂದ್ರೆ ನಾವು ಸ್ವಾತಂತ್ರ್ಯದ ಬಗ್ಗೆ ಯೋಚನೆನೇ ಮಾಡಂಗಿಲ್ಲ, ವಿಚಾರಗಳನ್ನ ಶಿಸ್ತುಬದ್ಧವಾಗಿ ಕಲಿಯೋದಿಕ್ಕಾಗೋದಿಲ್ಲ, ನಿಖರವಾಗಿ ಯೋಚನೆಗಳನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಅದನ್ನ ಮೂಢನಂಬಿಕೆ ತರ ನಂಬ್ಕೊಂಡ್ಬಿಟ್ಟಿದ್ರು. ಆದ್ರೆ ಈ ತರ ನಂಬ್ಕೊಂಡ್ ಕೂತ್ಕೊಳ್ಳೋದು ಇದು ಮೂಢನಂಬಿಕೆಗಳಲ್ಲೇ ಕೆಟ್ಟ ಮೂಢನಂಬಿಕೆ ಆಗಿದೆ. ಮತ್ತೆ ಇದು ಏನಾಗ್ತಾ ಇದೆ, ದೊಡ್ಡ ದೊಡ್ಡ ವಿದ್ವಾಂಸರೇ ಈ ತರ ಆಲೋಚನೆಗಳನ್ನ ಇಟ್ಕೊಂಡಾಗ ಇನ್ನು ಸಾಮಾನ್ಯರ ಗತಿ ಏನು? ಸಾಮಾನ್ಯರ ಸ್ಥಿತಿ ಹೇಗಾಗುತ್ತೆ ಅಂತಂದ್ರೆ ಅವ್ರ ಮನಸ್ಸು ದೇಹ ಎರಡೂ ಹಾಳಾಗಿ ಹೋಗ್ಬಿಡುತ್ತೆ. ನಮ್ಮ ಭಾಷೆಯ ಬಗ್ಗೆ ನಮ್ಗೆ ಅಭಿಮಾನ ಬಂದಾಗ ನಾವು ಅದರಲ್ಲೇ ಯೋಚನೆ ಮಾಡ್ತೀವಿ, ಬೆಳಿತೀವಿ, ಬೆಳೆಸ್ತೀವಿ. ನಮ್ಗೆ ಹಿಂಜರಿಕೆ ಸ್ವಭಾವ ಬಂದಾಗ ನಾವು ನಮ್ಮ ಆಲೋಚನೆಗಳನ್ನ ವ್ಯಕ್ತಪಡಿಸೋಕ್ ಹೋಗಲ್ಲ, ಹೇಳಕ್ ಹೋಗಲ್ಲ. ನಮ್ಮನ್ನ ಒಳಗೊಳಗೇನೆ ಕುಗ್ಗಿಸ್ಬಿಡುತ್ತೆ. ಅಯ್ಯೋ ನನಗೆ ಇಂಗ್ಲಿಷ್ ಬರಲ್ಲ, ನಾನು ಕನ್ನಡದಲ್ಲಿ ಹೆಂಗ್ ಮಾತಾಡೋದು, ನನ್ನ ಆಡ್ಕೊಳ್ತಾರೆ, ಅವಮಾನ ಆಗುತ್ತೆ ನನಗೆ ಅಂತ ಅನ್ನೋದು ನಮಗ್ ಬಂದಾಗ ನಾವು ಒಳಗಡೆನೆ ಕುಗ್ಗೋಗ್ತೀವಿ. ಇದನ್ನ ಟ್ಯಾಗೂರರ ಗಮನಕ್ಕೆ ತಂದಿದ್ದಂಥವರು ಗಾಂಧಿಯವರ ಅಸಹಕಾರ ಚಳುವಳಿಯ ಬಗ್ಗೆ ಭಿನ್ನಾಭಿಪ್ರಾಯ ಹೊಂದಿದ್ದಂತಹ ಇನ್ನೊಬ್ರು, ಅವರೇನೆ CF ಆಂಡ್ರೂಸ್ ಅಂತ ಅವ್ರ ಹೆಸರು. ವಿದ್ಯಾರ್ಥಿಗಳೇ, ನೀವಿಲ್ಲಿ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವಾ, ಇವರೇನೆ CF ಆಂಡ್ರೂಸ್ ಅಂತ. ಇವರು ಟ್ಯಾಗೂರ್ ಮತ್ತೆ ಗಾಂಧೀಜಿಯವರ ಸಮಕಾಲೀನರು. ಅಂದ್ರೆ ಅವರ ಕಾಲಘಟ್ಟದಲ್ಲೇ ಇವರು ಕೂಡ ಜೀವಿಸಿದ್ರು, ಬದುಕಿದ್ರು. ಇವರು ಕೂಡ ಒಬ್ಬ ದೇಶಭಕ್ತರು ಹಾಗೆ ದೇಶ ಬಂಧುಗಳು ಅಂತ ಕರ್ಸ್ಕೊಂಡಿದ್ದಂಥವ್ರು. ಇವರು ನಮ್ಮ ಬಾಲಗಂಗಾಧರ ತಿಲಕ್ ಅವರು, ಇವರು ರಾಜಾರಾಮ್ ಮೋಹನ್ ರಾಯ್ ಅವರು. ನೀವು ಇವರ ಹೆಸರುಗಳನ್ನೆಲ್ಲ ಕೇಳಿರ್ತೀರಾ, ಭಾವಚಿತ್ರಗಳಲ್ಲಿ ನೋಡಿರ್ತೀರಾ. CF ಆಂಡ್ರೂಸ್ ಅವರು ಸಹಿತ ಟ್ಯಾಗೋರ್ ಅವ್ರ ತರನೇ ಗಾಂಧೀಜಿಯವರ ಈ ಮಾತುಗಳನ್ನ ಅವರು ಒಪ್ತಾ ಇರ್ಲಿಲ್ಲ. ಅವ್ರಿಗೂ ಅದರಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಅವ್ರ ಪ್ರಕಾರ ಅಂದ್ರೆ CF ಆಂಡ್ರೂಸ್ ಅವ್ರ ಪ್ರಕಾರ ವಿದೇಶಿ ವಸ್ತುಗಳ ಬಹಿಷ್ಕಾರ ಜನಾಂಗ ದ್ವೇಷಕ್ಕೆ ಕಾರಣ ಆಗುತ್ತೆ ಅಂತ ಅವ್ರು ನಂಬ್ಕೊಂಡ್ಬಿಟ್ಟಿದ್ರು. ನಮ್ ಟ್ಯಾಗೂರ್ ಅವರು ಹಾಗೇನೇನೆ, ನಾವು ಬ್ರಿಟಿಷರ ವಸ್ತುಗಳನ್ನ ದ್ವೇಷ ಮಾಡ್ಬಿಟ್ರೆ ಅವ್ರೇನ್ ಮಾಡ್ತಾರೆ, ನಮಗೆ ಸ್ವಾತಂತ್ರ್ಯ ಕೊಡೋದಿಕ್ಕೆ ಹೆಣಗಾಡಿಸ್ತಾರೆ. ಆಮೇಲೆ ನಮ್ಮ ಮೇಲೆ ದ್ವೇಷ ದೌರ್ಜನ್ಯಗಳು ಹೆಚ್ಚಾಗ್ತವೆ, ಅವ್ರು ನಮ್ಗೆ ಬೇಗ ಸ್ವಾತಂತ್ರ್ಯ ಕೊಡಲ್ಲ ಅನ್ನೋ ಹೆದರಿಕೆ ಅವರಲ್ಲಿತ್ತು. ಆಮೇಲೆ ವಿದೇಶದ ವಸ್ತುಗಳನ್ನ ನಾವು ಕೊಂಡ್ಕೊಳ್ಳಲ್ಲ, ನಾವು ಸ್ವದೇಶಿ ವಸ್ತುಗಳನ್ನ ಮಾತ್ರ ಬಳಸ್ತೀವಿ ಅನ್ನೋ ಏನು ಗಾಂಧೀಜಿಯವರ ಪರಿಕಲ್ಪನೆ ಇತ್ತೋ
ಆ ರೀತಿ ನಾವು ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಹಾಕ್ಬಿಟ್ರೆ ಆ ಜನಾಂಗದ ದ್ವೇಷಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಬ್ರಿಟಿಷರನ್ನೇ ಒಟ್ಟಾಗಿ ನಾವು ದ್ವೇಷ ಮಾಡೋದಿಕ್ಕೆ ಕಾರಣ ಆಗ್ಬಿಡುತ್ತೆ ಅಂತ ನಮ್ಮ CF ಆಂಡ್ರೂಸ್ ಅವರು ನಂಬ್ಕೊಂಡ್ಬಿಟ್ಟಿದ್ರು. ಆದ್ರೆ ಗಾಂಧೀಜಿಯವ್ರು ಏನ್ ಮಾಡ್ತಾರೆ, ಅವರಿಗೆ ಉತ್ತರ ಬರೀತಾರೆ. ನಮ್ಮ ಬಹಿಷ್ಕಾರ ನಮ್ ಜನರ ಕೈಯಿಂದ ಕೆಲ್ಸ ಕದ್ದು ಅವರನ್ನ ದರಿದ್ರಾವಸ್ಥೆಗೆ ತಳ್ಳಿರುವ ಬಟ್ಟೆ ಉದ್ಯಮಕ್ಕೆ ಮಾತ್ರ ಸಂಬಂಧಿಸಿದೆ. ಆದ್ರಿಂದ ಇದು ಜನಾಂಗ ದ್ವೇಷಕ್ಕೆ ಕಾರಣ ಆಗೋದಿಲ್ಲ ಅಂತ ವಿವರಿಸಿ ಬರೆದಿರ್ತಾರೆ. ಗಾಂಧೀಜಿಯವ್ರು ಹೇಳ್ತಾರೆ, ನಮ್ ಜನರು ನೇಯ್ತಾ ಇದ್ರು ಕೈಯಿಂದ ಬಟ್ಟೆಯನ್ನ. ಆದ್ರೆ ಈ ಬ್ರಿಟಿಷ್ನವ್ರು ಏನ್ ಮಾಡಿದ್ರು, ನಮ್ಮ ಜನರ ಕೈಯಲ್ಲಿದ್ದ ಕೆಲಸವನ್ನ ಕಸ್ತ್ಕೊಂಡ್ರು. ಫ್ಯಾಕ್ಟರಿಗಳ ಮೂಲಕ ಇಲ್ಲಿನ ಕಚ್ಚಾ ವಸ್ತುಗಳನ್ನ ತೆಗೆದುಕೊಂಡೋಗಿ ಅದನ್ನ ಸಿದ್ಧ ಉಡುಪುಗಳನ್ನ ಮಾಡ್ಕೊಂಡು ಬಂದು ಮತ್ತೆ ನಮ್ಗೆ ಮಾರಾಟ ಮಾಡ್ತಾ ಇದ್ದಾರೆ. ನಮ್ ಜನರ ಕೈಯಿನ ಕೆಲಸವನ್ನ ಕಿತ್ಕೊಳ್ತಾ ಇದ್ದಾರೆ. ನಮ್ಮ ಜನರ ಜೀವನವನ್ನ ದರಿದ್ರಾವಸ್ಥೆಗೆ ತಳ್ಳಿದ್ದಾರೆ. ಇದು ಬಟ್ಟೆ ಉದ್ಯಮಕ್ಕೆ ಮಾತ್ರ ಸಂಬಂಧಿಸಿದೆ. ಆ ಜನಾಂಗವನ್ನ ಅಂದ್ರೆ ಜನರೇಷನ್ ಅನ್ನೇ ನಾವು ದ್ವೇಷ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಹೇಗಾಗುತ್ತೆ, ಅವರ ತಪ್ಪು ನಡವಳಿಕೆಯನ್ನ ಮಾತ್ರ ನಾವು ದ್ವೇಷ ಮಾಡ್ತಾ ಇದೀವಿ, ಅವರನ್ನು ನಾವು ದ್ವೇಷ ಮಾಡ್ತಾ ಇಲ್ಲ ಅಂತ ವಿವರಿಸಿರ್ತಾರೆ. ಆದ್ರೆ ಅದ್ಯಾಕೋ ತೃಪ್ತಿ ಆಗಲ್ಲ ಈ ವಿವರಣೆಯಿಂದ ನಮ್ಮ ಆಂಡ್ರೂಸ್ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ತಮ್ಮ ಅಳಲನ್ನ ಅಂದ್ರೆ ತಮ್ಮ ದುಃಖವನ್ನ, ತಮ್ಮ ಬೇಸರವನ್ನ ಗಾಂಧಿಯವರ ಈ ಲೇಖನವನ್ನ, ಅವರು ಆ ಯಂಗ್ ಇಂಡಿಯಾ ಅನ್ನೋ ಒಂದು ಪತ್ರಿಕೆಯಲ್ಲಿ ಲೇಖನ ಬರೆದಿರ್ತಾರಲ್ವಾ, ಅದನ್ನ ಟ್ಯಾಗೂರ್ ಅವ್ರ ಜೊತೆಗೆ ಹಂಚ್ಕೊಳ್ತಾರೆ. ನೋಡಿ, ಈ ತರ ಗಾಂಧೀಜಿಯವರು ಅಸಹಕಾರ ಚಳವಳಿ ಮಾಡ್ತಾ ಇದ್ದಾರೆ, ವಸ್ತ್ರದಾಹನ ಮಾಡ್ತಾ ಇದ್ದಾರೆ, ಬಟ್ಟೆಗಳನ್ನೆಲ್ಲ ಸುಟ್ಟಾಕ್ತಾ ಇದ್ದಾರೆ, ಅದನ್ನ ನಾನು ಬೇಡ, ಆ ಜನಾಂಗ ದ್ವೇಷಕ್ಕೆ ಕಾರಣ ಆಗ್ಬಿಡುತ್ತೆ ಅಂತ ಹೇಳಿದೆ, ಆದ್ರೆ ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ತಮ್ಮ ಬೇಸರವನ್ನ ಟ್ಯಾಗೂರ್ ಅವರಿಗೆ ಮುಟ್ಟಿಸ್ತಾರೆ, ಅಂದ್ರೆ ಹೇಳ್ಕೊಳ್ತಾರೆ. ಮಹಾತ್ಮ ಗಾಂಧೀಜಿಯವರ ಈ ವಿಚಾರವನ್ನ ನಮ್ಮ ಟ್ಯಾಗೂರ್ ಅವರು ಒಪ್ಪೋದಿಲ್ಲ. ಅವರು ಹೇಳ್ತಾರೆ, ರಾಜಾರಾಮ್ ಮೋಹನ್ ರಾಯ್ ಪೂರ್ವದ ವಿವೇಕದ ಪರಿಪೂರ್ಣ ಅಭ್ಯಾಸ ಮಾಡಿದ ನಂತರ ಪಶ್ಚಿಮದ ಭಾಷೆಗಳಿಗೆ, ವಿಚಾರಗಳಿಗೆ ತೆರೆದುಕೊಂಡು ಅದರ ಪರಿಣಾಮವಾಗಿ ಭಾರತ ತನ್ನ ಬಿಡುಗಡೆಗಾಗಿ ಪಶ್ಚಿಮದತ್ತ ನೋಡಬೇಕೆಂದುದು ಸರಿಯಾಗಿಯೇ ಇರುವುದರಿಂದ ರಾಯ್ರಂತಹ ಆಧುನಿಕ ಚಿಂತಕರನ್ನು ಟೀಕಿಸುವುದು ಸಂಕುಚಿತ ರಾಷ್ಟ್ರೀಯತೆಯ ಫಲ ಮಾತ್ರವಾಗಿದೆ ಎಂದು ಪ್ರತಿಕ್ರಿಯಿಸಿದರು. ಅದಕ್ಕೆ ಟ್ಯಾಗೂರ್ ಅವರು ಹೇಳ್ತಾರೆ, ರಾಜಾರಾಮ್ ಮೋಹನ್ ರಾಯ್ ಅಂತವರು ಈ ಮುಂಚೆನೆ ಸರಿ ಯಾವುದು ತಪ್ಪ್ಯಾವುದು ಅಂತ ಪರಿಪೂರ್ಣವಾಗಿ ಅಭ್ಯಾಸ ಮಾಡಿರ್ತಾರೆ. ಅದೆಲ್ಲ ತಿಳ್ಕೊಂಡ್ಮೇಲೆನೆ ಅವರು ಪಶ್ಚಿಮದ ಭಾಷೆಗಳಿಗೆ, ಅಂದ್ರೆ ಇಂಗ್ಲಿಷ್ ಭಾಷೆ ಆಗಿರ್ಬೋದು, ಬೇರೆ ಭಾಷೆಗಳಿಗೆ, ವಿಚಾರಗಳಿಗೆ ತೆರ್ಕೊಂಡ್ರು, ಅಂದ್ರೆ ಅಲ್ಲಿನ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ರು. ಅದ್ರ ಪರಿಣಾಮವಾಗಿ ಭಾರತಕ್ಕೆ ಬಿಡುಗಡೆ ಬೇಕು ಅಂತಂದ್ರೆ ಪಶ್ಚಿಮದ ರಾಷ್ಟ್ರದ ಕಡೆಗೆ, ಅಂತಂದ್ರೆ ಬ್ರಿಟಿಷ್ ದೇಶದ ಕಡೆಗೆ ನೋಡ್ಲೇಬೇಕು ಅಂತ ಅವರು ಹೇಳಿದ್ದು ಸರಿ ಇದೆ ಅಂತ ಅನ್ಬಿಟ್ಟು ರಾಜಾರಾಮ್ ಮೋಹನ್ ರಾಯರವರು ಹೇಳಿರೋ ಮಾತುಗಳನ್ನ ಅವರು ಒಪ್ಕೊಳ್ತಾರೆ. ಒಪ್ಕೊಂಡು ಇಂಥವ್ರು ಹೇಳಿರೋ ಮಾತುಗಳನ್ನ ಟೀಕೆ ಮಾಡ್ತಾ ಇದಾರಲ್ಲ, ಅವರೊಬ್ರು ಆಧುನಿಕ ಚಿಂತಕರು, ಅಂತವ್ರನ್ನ ಟೀಕೆ ಮಾಡ್ತಾ ಇದಾರಲ್ಲ ಗಾಂಧೀಜಿಯವರು, ಅದು ಸರಿ ಇಲ್ಲ, ಅದು ಅವರ ಸಂಕುಚಿತ ರಾಷ್ಟ್ರೀಯತೆಯ ಫಲ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಎಷ್ಟು ಸಣ್ಣದಾಗಿ ಚಿಕ್ಕದಾಗಿ ಯೋಚನೆ ಮಾಡ್ತಾ ಇದ್ದಾರೆ ಇವರು ವಿಶಾಲವಾಗಿ ಯೋಚನೆ ಮಾಡ್ತಿಲ್ಲ ಗಾಂಧೀಜಿಯವರು ಅಂತ ಅನ್ಬಿಟ್ಟು ಟ್ಯಾಗೂರ್ ಅವರು ಗಾಂಧೀಜಿಯವರ ಮಾತನ್ನ ಟೀಕೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಗಾಂಧಿ ತಮ್ಮ ವಿಚಾರಗಳಿಂದ ತಾವೇ ಮೋಹಿತರಾಗಿ ಕುರುಡಾಗಿದ್ದಾರೆ, ಹಾಗಾಗಿನೇ ಅವರ ಅಸಹಕಾರ ಅನ್ನೋ ಚಳುವಳಿಯ ಹೆಸರಿನಲ್ಲಿಯೇ ನೇತ್ಯಾತ್ಮಕತೆ ಇದೆ ಎಂದು ಅವರು ಆಂಡ್ರೂಸ್ಗೆ ಬರೆದರು. ಆ ಕಡೆಯಿಂದ ಆಂಡ್ರೂಸ್ಗೆ ಪತ್ರ ಬರೀತಾರೆ. ತಿಲಕ್ ಅಂತವ್ರನ್ನ ಟೀಕೆ ಮಾಡಿರೋದು ಗಾಂಧೀಜಿಯವರು ಮನಸ್ಸು ಎಷ್ಟು ಚಿಕ್ಕದು, ಅವರು ವಿಶಾಲವಾಗಿಲ್ಲ ಅಂತ ಅನ್ನೋದನ್ನ ತೋರಿಸುತ್ತೆ. ಅದಲ್ದೇನೆ ಗಾಂಧೀಜಿಯವರು ತಾವೇನು ವಿಚಾರಗಳನ್ನ ನಂಬ್ಕೊಂಡಿದಾರೋ ಅದರಿಂದ ಅವರು ಆಕರ್ಷಣೆಗೆ ಒಳಗಾಗಿ ಕುರುಡ ಆಗ್ಬಿಟ್ಟಿದ್ದಾರೆ. ಕಣ್ಣಿದ್ರು ಅವ್ರಿಗೆ ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸರಿಯಾಗಿ ಅವರು ವಿಚಾರವನ್ನ ನೋಡ್ಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಆಮೇಲೆ ಅವ್ರು ಏನು ಹುಟ್ಟಾಕಿದಾರೋ ಈ ಅಸಹಕಾರ ಅನ್ನೋ ಚಳುವಳಿ, ಅದರಲ್ಲೇ ನೇತ್ಯಾತ್ಮಕತೆ ಇರೋದನ್ನು ನಾವು ನೋಡ್ಬೋದು ಅಂತ ಹೇಳ್ತಾರೆ. ನೇತ್ಯಾತ್ಮಕತೆ ಅಂತಂದ್ರೆ ವಿರುದ್ಧವಾದ ಆಲೋಚನೆ ಅಂತ, ಅಂದ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಅಂತ. ಹಾಗಾಗಿನೇ ಗಾಂಧೀಜಿಯವರ ಅಸಹಕಾರ ಅನ್ನೋ ಒಂದು ಚಳುವಳಿ ಏನಿದೆ, ಆ ಹೆಸರಲ್ಲೇ ನೇತ್ಯಾತ್ಮಕತೆ ಇದೆ ಅಂತಂದ್ರೆ ವಿರೋಧತೆ ಇದೆ,
ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ಅದನ್ನ ಸರಿಯಾದ ರೀತಿನಲ್ಲಿ ಯೋಚನೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಆಂಡ್ರೂಸ್ ಅವರಿಗೆ ಆ ಕಡೆಯಿಂದ ಪತ್ರ ಬರೀತಾರೆ. ಟ್ಯಾಗೂರ್ ಅವರು ಬರೆದಂತಹ ಇದನ್ನ ಅವರು ಪತ್ರಿಕೆಗಳಲ್ಲಿ ಪ್ರಕಟಣೆನೂ ಮಾಡಿಬಿಡ್ತಾರೆ. ಇದಕ್ಕೆ ಅದೇ ಪತ್ರಿಕೆಯಲ್ಲಿ ಉತ್ತರ ನೀಡಿದಂತಹ ಗಾಂಧೀಜಿಯವರು ಟ್ಯಾಗೂರರ ಈ ಬರಹ ಕವಿಯೊಬ್ಬ ತನ್ನ ಕವಿತ್ವದ ಕಲ್ಪನಾಶೀಲತೆಯಿಂದ ಲೋಕವಾಸ್ತವಕ್ಕೆ ಎಚ್ಚರಾಗುವ ಶ್ಲಾಘನೀಯ ಪ್ರಯತ್ನ ಎಂದು ಬಣ್ಣಿಸುತ್ತಾ ತಮ್ಮದು ಪ್ರತ್ಯೇಕವಾದಿ, ಆಕ್ರಾಮಕ ಅಥವಾ ವಿನಾಶಕಾರಿಯಾದ ರಾಷ್ಟ್ರೀಯತೆ ಅಲ್ಲ ಎಂದು ಸ್ಪಷ್ಟಪಡಿಸಿದರು. ಇಲ್ಲಿ ಟ್ಯಾಗೂರ್ ಅವರದು ಕವಿ ಹೃದಯ, ಅದನ್ನೇ ನಾವು ಕಲ್ಪನಾಶೀಲತೆ ಅಂತ ಹೇಳ್ತೀವಿ. ಕವಿ ಏನ್ ಮಾಡ್ತಾನೆ, ಒಂದ್ ಕಡೆ ಕೂತ್ಕೊಂಡು ತನ್ನದೇ ಆದ ಕಲ್ಪನೆಯಲ್ಲಿ ವಿಹರಿಸ್ತಾ ವರ್ಣಿಸ್ತಾ ಆತ ಬರಿತಾ ಹೋಗ್ತಾನೆ. ಆದ್ರೆ ಲೋಕದ ವಾಸ್ತವನೇ ಬೇರೆ ಇರುತ್ತೆ. ಇಲ್ಲಿ ಗಾಂಧೀಜಿಯವರು ಟ್ಯಾಗೋರ್ ಅವರ ಕವಿ ಹೃದಯವನ್ನ ಚಳುವಳಿಗಾರನ ಹೃದಯವನ್ನಾಗಿ ಪರಿವರ್ತಿಸೋದಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ಕವಿಯೊಬ್ಬ ತನ್ನ ಕವಿತ್ವದ ಕಲ್ಪನಾಶೀಲತೆಯಿಂದ ಲೋಕ ವಾಸ್ತವಕ್ಕೆ ಬರಬೇಕು, ಆತ ಎಚ್ಚರ ಆಗ್ಬೇಕು. ಕೇವಲ ಬರವಣಿಗೆ ಇದ್ದರೆ ಸಾಲದು. ಜನರಿಗೆ ಬ್ರಿಟಿಷ್ನವರು ಹೇಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಈ ಲೋಕದಲ್ಲಿ ಜಗತ್ತಲ್ಲಿ ವಾಸ್ತವ ಏನಿದೆ ಅನ್ನೋದ್ರ ಬಗ್ಗೆ ನೋಡ್ಬೇಕು ಅಂತ ಅಂದ್ಬಿಟ್ಟು ಪ್ರಶಂಸಿಸಿ ಈ ರೀತಿ ವರ್ಣಿಸ್ತಾ, ನನ್ನದು ಪ್ರತ್ಯೇಕವಾದಿ ಅಲ್ಲ, ನನ್ಗೊಬ್ಬನಿಗೋಸ್ಕರ ನಾನು ಈ ಚಳವಳಿಯನ್ನ ಮಾಡ್ತಾ ಇಲ್ಲ, ಅಥವಾ ಆಕ್ರಾಮಕ ಅಥವಾ ವಿನಾಶಕಾರಿಯಾದ ರಾಷ್ಟ್ರೀಯತೆ ಅಲ್ಲ, ನಾನು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡ್ತಾ ಇಲ್ಲ, ಅವ್ರನ್ನ ನಾಶ ಮಾಡ್ತಾ ಇಲ್ಲ, ಅಥವಾ ಯಾರನ್ನು ನಾನು ವಿನಾಶ ಮಾಡ್ತಾ ಇಲ್ಲ, ಅವ್ರನ್ನ ಹಾಳು ಮಾಡ್ತಾ ಇಲ್ಲ, ಅಂತಹ ರಾಷ್ಟ್ರೀಯತೆ ನನ್ನದಲ್ಲ ಅಂತ ಅಂದ್ಬಿಟ್ಟು ತಮ್ಮ ಚರ್ಚೆಯನ್ನ, ತಮ್ಮ ಮಾತನ್ನ, ತಮ್ಮ ವಾದವನ್ನ ಸ್ಪಷ್ಟಪಡಿಸ್ತಾರೆ. ಭಾರತ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಲು ತನ್ನೊಳಗೆ ಒಮ್ಮೆ ಅವಲೋಕಿಸಬೇಕಿದ್ದು, ಅದರ ಪ್ರಯತ್ನ ಈಗ ನಡೆದಿದೆ ಎಂದು ವಿವರಿಸಿದರು. ನಮ್ಮ ಭಾರತ ಜಗತ್ತನ್ನ ಅಂದ್ರೆ ಪ್ರಪಂಚವನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು, ಮೊದಲು ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕು. ನಮ್ಮ ಭಾರತದಲ್ಲೇ ಸಾಕಷ್ಟು ಸಮಸ್ಯೆಗಳಿದಾವೆ. ಜಗತ್ತಿನ ಸಮಸ್ಯೆಗಳು ನಮ್ಗೆ ಯಾಕೆ ಬೇಕು? ನಾವ್ಯಾಕೆ ಪಶ್ಚಿಮದ ಕಡೆಗೆ ನೋಡ್ಬೇಕು? ನಮಗಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಮೊದಲು ನಾವು ಬಗೆಹರಿಸ್ಕೊಳ್ಬೇಕು. ಅದ್ರ ಪ್ರಯತ್ನ ಈ ಅಸಹಕಾರ ಚಳವಳಿಯ ಮೂಲಕ ನಡೀತಾ ಇದೆ ಅಂತ ಅಂದ್ಬಿಟ್ಟು ವಿವರಿಸ್ತಾರೆ. ಬೆಕ್ಕಿನ ಹಲ್ಲುಗಳ ನಡುವೆ ಸಿಕ್ಕಿಕೊಂಡಿರುವ ಇಲಿ ಹುತಾತ್ಮನಾಗಬೇಕೆಂದು ಬಯಸುವಂತಿದೆ ಎಂದ ಟ್ಯಾಗೂರರ ಮಾತುಗಳಿಗೆ ಗಾಂಧಿಯವರು ಪ್ರತಿಕ್ರಿಯಿಸಿ, ಬೆಕ್ಕು ಇಲಿಯನ್ನ ಕೊಂದು ಬೇಟೆಯಾಡಿ ತಿನ್ನುತ್ತೆ, ಬೆಕ್ಕಿನ ಹಲ್ಲುಗಳ ನಡುವೆ ಸಿಕ್ಕಾಕೊಂಡ್ಬಿಟ್ಟಿದೆ ಇಲಿ, ಅದಕ್ಕೆ ಇನ್ನ ಬದುಕೋದಿಕ್ಕೆ ಅವಕಾಶನೇ ಇಲ್ಲ, ಸಾಯ್ತಾ ಇದೆ. ಅಂತಹ ಇಲಿ ನಾನು ಹುತಾತ್ಮ ಆಗ್ಬೇಕು ಅಂತ ಬಯಸೋ ರೀತಿ ಇದೆ ಅಂತ ಟ್ಯಾಗೂರರ ಮಾತುಗಳಿಗೆ ಗಾಂಧೀಜಿಯವರು ಪ್ರತಿಕ್ರಿಯಿಸ್ತಾರೆ. ನಾವು ಹುತಾತ್ಮ ಅಂತ ಯಾರನ್ನ ಕರಿತೀವಿ ಅಂತಂದ್ರೆ, ನಾಡಿನ ಅಥವಾ ಸಮಾಜದ ಹಿತಕ್ಕೋಸ್ಕರ ತನ್ನ ಪ್ರಾಣವನ್ನ ಯಾರು ಬಲಿ ಕೊಡ್ತಾನೋ ಅಂತವನನ್ನ ನಾವು ಹುತಾತ್ಮ ಅಂತ ಕರಿತೀವಿ. ಬೆಕ್ಕಿನ ಹಲ್ಲುಗಳ ನಡುವಲ್ಲಿ ಸಿಕ್ಕಾಕೊಂಡಿರೋ ಇಲಿ ಹುತಾತ್ಮ ಆಗೋದಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಆ ರೀತಿಯಾಗಿದೆ ಟ್ಯಾಗೂರ್ ಅವರ ಮಾತುಗಳು ಅಂತ ಅಂದ್ಬಿಟ್ಟು ಗಾಂಧೀಜಿಯವರು ಪ್ರತಿಕ್ರಿಯಿಸ್ತಾರೆ. ಮುಂದುವರೆದು ಹೇಳ್ತಾರೆ, ಭಾರತೀಯರು ಮಾನವತೆಗಾಗಿ ಪ್ರಾಣ ಕೊಡಲು ತಾವು ಮೊದಲು ಪ್ರಾಣ ರಕ್ಷಿಸಿಕೊಳ್ಳಬೇಕಿದೆ ಅಂತನೂ ಬರೀತಾರೆ. ನಾವು ಭಾರತೀಯರಾದಂಥವರು ಮನುಷ್ಯತ್ವಕ್ಕೋಸ್ಕರ ಪ್ರಾಣ ಕೊಡೋದಿಕ್ಕೆ ಮೊದಲು ನಮ್ ಪ್ರಾಣ ಇರ್ಬೇಕು. ನಮ್ ಪ್ರಾಣ ಉಳಿಸ್ಕೊಂಡ್ರೆ ಮಾತ್ರ ಪ್ರಾಣ ಕೊಡೋ ಸಂದರ್ಭ ಬಂದಾಗ ಪ್ರಾಣ ಕೊಡ್ಬೋದು ಅಂತ ಬರೀತಾರೆ. ಕವಿ ಮುಂಜಾವಿನಲ್ಲಿ ಹಕ್ಕಿಗಳು ರೆಕ್ಕೆ ಬಡಿಯುತ್ತಾ ಹರ್ಷದಿಂದ ದಿನದ ಬದುಕಿಗೆ ಹಾರುವುದನ್ನು ಕಂಡು ರೋಮಾಂಚನಗೊಳ್ಳುವುದು ಸಹಜವಾದರೂ ಅದು ಆ ಹಕ್ಕಿಗಳೆಲ್ಲ ಹಿಂದಿನ ರಾತ್ರಿ ಮಲಗುವ ಮುನ್ನ ಹೊಟ್ಟೆ ತುಂಬ ಉಂಡು ಸುಖವಾಗಿ ನಿದ್ರಿಸಿ ಈಗ ಹೊಸ ಉರುಪಿನಿಂದ ಹಾರುತ್ತಿವೆ ಎಂಬ ನಂಬಿಕೆಯನ್ನು ಆಧರಿಸಿದೆ ಎಂದೂ ಬರೆದರು. ಆದರೆ ನಾನು ನೋಡುತ್ತಿರುವುದು ಊಟವಿಲ್ಲದೆ ರಾತ್ರಿ ಕಳೆಯುತ್ತಿರುವ ಹಕ್ಕಿಗಳನ್ನು. ಅನ್ನವಿಲ್ಲದೆ ಅನ್ನವೇ ದೇವರು, ಆ ದೇವರನ್ನು ಕಾಣದ ಜನ ಬದುಕಿಕೊಳ್ಳಲು ಕಳ್ಳರಾಗುತ್ತಾರೆ. ಹಾಗೆ ಭಾರತವಿಂದು ಕಳ್ಳರ ಒಂದು ದೊಡ್ಡ ಬಂದೀಖಾನೆಯಾಗಿದೆ. ಅವರನ್ನು ಅದರಿಂದ ಬಿಡುಗಡೆಗೊಳಿಸುವ ಏಕೈಕ ಮಾರ್ಗ
ಅವರ ಕೈಗೆ ಕೆಲಸ ಕೊಟ್ಟು ಅವರಿಗೆ ಅವರ ಘನತೆಯನ್ನು ಮರಳಿ ಕೊಡಿಸುವುದು, ಅವರನ್ನು ಮತ್ತೆ ಗುಲಾಮಗಿರಿಯ ಸೆರೆಮನೆಗೆ ತಳ್ಳುವ ಉಪಾಯವಾದ ವಿದೇಶಿ ಬಟ್ಟೆಯನ್ನು ಅವರಿಗೆ ನೀಡುವುದು ಈ ಘನತೆಗೆ ಕುಂದುಂಟು ಮಾಡುವ ಕೆಲಸ. ತನ್ನ ಅನ್ನ ಬಟ್ಟೆಗಳಂತಹ ಅವಶ್ಯಕತೆಗಳನ್ನು ಬೆವರ್ಡಿಸಿ ಸಂಪಾದಿಸಿಕೊಳ್ಳುವ ದುಡಿಮೆಯ ತತ್ವವೂ ಇದರಲ್ಲಡಗಿದೆ. ವಸ್ತ್ರದಹನವು ವಿದೇಶಿಯರ ಮೇಲಿನ ಸಿಟ್ಟನ್ನು ಅವರ ಉತ್ಪನ್ನಗಳ ಕಡೆ ತಿರುಗಿಸುವ ಪ್ರಯತ್ನವೂ ಹೌದು. ತಮಗೆ ಬ್ರಿಟಿಷ್ ಜನರ ಮೇಲೆ ದ್ವೇಷವಿಲ್ಲ ಎಂಬುದಕ್ಕೆ ಕೆಲವು ತಿಂಗಳುಗಳ ಹಿಂದಷ್ಟೇ ತಾವು ದೆಹಲಿಯಲ್ಲಿ ಹಕೀಂ ಅಜ್ಮಲ್ ಖಾನ್ ಅವರು ಸ್ಥಾಪಿಸಿದ್ದ ರಾಷ್ಟ್ರೀಯ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಸಜ್ಜನ ದಂಪತಿಗಳಾದ ಹಾರ್ಡಿಂಜ್ ಮತ್ತು ಶ್ರೀಮತಿ ಹಾರ್ಡಿಂಜರ ಭಾವಚಿತ್ರಗಳ ಅನಾವರಣ ಮಾಡಿರುವುದೇ ಸಾಕ್ಷಿ ಎಂದು ಗಾಂಧಿ ಹೇಳಿದರು. ಗಾಂಧೀಜಿಯವರು ಕವಿ ಹೃದಯವಾದಂತಹ ಟ್ಯಾಗೂರರ ಹೃದಯವನ್ನ ಚಳುವಳಿಯ ಹೃದಯವನ್ನಾಗಿ ಬದಲಾಯಿಸೋದಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೇ ಅವರು ಹೇಳ್ತಾರೆ, ಕವಿ ಹೇಗ್ ಬರೀತಾನೆ, ಆತ ಬೆಳಿಗ್ಗೆ ಎದ್ದೇಳ್ತಾನೆ, ಆ ಮುಂಜಾವಿನಲ್ಲಿ ಹಕ್ಕಿಗಳು ರೆಕ್ಕೆಯನ್ನ ಬಡಿತಾ ಸಂತೋಷದಿಂದ ಚಿಲಿಪಿಲಿಗೂಡ್ತಾ ಹಾರಾಡೋದನ್ನ ನೋಡ್ತಾನೆ, ರೋಮಾಂಚನಗೊಳ್ತಾನೆ, ಅದನ್ನ ವರ್ಣಿಸಿ ಬರೀತಾನೆ. ಇದೆಲ್ಲ ಸಹಜನೇನೆ. ಬೆಳಿಗ್ಗೆ ಚಿಲಿಪಿಲಿಗೂಡ್ತಾ ಇದಾವೆ, ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇದಾವೆ ಅಂತಂದ್ರೆ ಅದರ ಅರ್ಥ ಆ ಹಕ್ಕಿಗಳೆಲ್ಲ ಹಿಂದಿನ ದಿವಸ ರಾತ್ರಿ ಹೊಟ್ಟೆ ತುಂಬಾ ಉಂಡು ಸುಖವಾಗಿ ನಿದ್ದೆ ಮಾಡಿ ಈಗ ಹೊಸ ಉರುಪಿನಿಂದ ಹಾರಾಡ್ತಾ ಇದ್ದಾವೆ ಅನ್ನೋ ಒಂದು ಅರ್ಥ ಅಲ್ಲ. ನಾನ್ ನೋಡ್ತಾ ಇರೋದು ನನ್ನ ಜನಗಳು ಊಟ ಇಲ್ಲದೆ ರಾತ್ರಿ ಕಳೀತಾ ಇದ್ದಾರೆ, ಅಂತಹ ಹಕ್ಕಿಗಳನ್ನ ನಾನು ನೋಡ್ತಾ ಇರೋದು. ಅನ್ನನೇ ಇಲ್ಲದೆ ಅನ್ನನೇ ದೇವರು ಅಂತ ನಂಬ್ಕೊಂಡಿದ್ದಾರೆ. ಆ ಅನ್ನ ದೇವರನ್ನ ಕಾಣದೇ ಇರ್ತಕ್ಕಂಥ ಜನ ಬದುಕೋದಿಕ್ಕೋಸ್ಕರ ಕಳ್ಳತನ ಮಾಡ್ತಾ ಇದ್ದಾರೆ, ಕಳ್ಳರಾಗ್ತಾ ಇದ್ದಾರೆ. ಹೀಗೆ ಆದ್ರೆ ಭಾರತ ಕಳ್ಳರ ದೇಶ ಆಗುತ್ತೆ. ಈ ಭಾರತನೇ ಒಂದು ದೊಡ್ಡ ಜೈಲಾಗ್ಬಿಡುತ್ತೆ. ನಾವು ಅವ್ರನ್ನ ಅದರಿಂದ ಬಿಡುಗಡೆಗೊಳಿಸ್ಬೇಕು. ಅದಕ್ಕಿರ್ತಕ್ಕಂತಹ ಒಂದೇ ಒಂದು ದಾರಿ ಅಂತಂದ್ರೆ ಅವ್ರ ಕೈ ಕೆಲಸ ಕೊಡ್ಬೇಕು, ಇಲ್ಲಾಂದ್ರೆ ಕಳ್ಳತನ ಮಾಡ್ಬಿಡ್ತಾರೆ. ಅವರಿಗೆ ಅವರ ಗೌರವವನ್ನ ಘನತೆಯನ್ನ ವಾಪಸ್ ಕೊಡಿಸ್ಬೇಕು. ಅವ್ರನ್ನ ಮತ್ತೆ ಬ್ರಿಟಿಷರ ಗುಲಾಮಗಿರಿಯ ಸೆರೆಮನೆಗೆ ತಳ್ಳೋ ಉಪಾಯವಾದಂತಹ ವಿದೇಶಿ ಬಟ್ಟೆಯನ್ನ ಅವ್ರಿಗೆ ನೀಡೋದು ಅವರಿಗೆ ಘನತೆಗೆ ಕುಂದುಂಟು ಮಾಡುತ್ತೆ, ಅವರ ಗೌರವವನ್ನ ಕಡಿಮೆ ಮಾಡುತ್ತೆ. ಸ್ವತಃ ಬಟ್ಟೆಯನ್ನ ನೇಯ್ತಿದ್ದಂಥವ್ರು ವಿದೇಶಿ ಬಟ್ಟೆಗಳನ್ನ ನಂಬ್ಕೊಂಡು ವಿದೇಶಿಯರಿಗೆ ಗುಲಾಮರಾಗ್ಬಿಡ್ತಾರೆ. ಅವಾಗ ಅವ್ರ ಗೌರವ ಮರ್ಯಾದೆ ಕಡಿಮೆ ಆಗುತ್ತೆ. ಇಲ್ಲಿ ಬ್ರಿಟಿಷರ ಉದ್ದೇಶ ಏನು? ಭಾರತೀಯರು ಸ್ವತಂತ್ರರಾಗಬಾರ್ದು, ಅವರು ಯಾವಾಗ್ಲೂ ನಮ್ಮ ಕೈ ಕೆಳಗಡೆನೆ ನಾವ್ ಹೇಳ್ದಂಗೆ ಕೇಳ್ಕೊಂಡು ಗುಲಾಮರಾಗೇ ಇರ್ಬೇಕು ಅಂತ ಅನ್ನೋದು ಅವ್ರ ಉದ್ದೇಶ. ಅದಕ್ಕೋಸ್ಕರನೇ ಈ ವಿದೇಶಿ ಬಟ್ಟೆಗಳನ್ನ ತಂದು ಇಲ್ಲಿ ಮಾರ್ತಾ ಇದ್ದಾರೆ, ನಮ್ಮ ಜನರ ಕೈ ಕೆಲಸವನ್ನ ಕಿತ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ನಮ್ಮ ನಾಡಿನ ಜನ ಘನತೆಯಿಂದ ಗೌರವದಿಂದ ಬಾಳೋ ಹಾಗೆ ಮಾಡಬೇಕಾಗಿರೋದು ನಮ್ಮ ಕೆಲಸ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಇವರೆಲ್ಲ ನಾಯಕರು ಅಂತ ಅನ್ಸ್ಕೊಂಡಂತವ್ರು ಬಾಲಗಂಗಾಧರನಾಥ ತಿಲಕ್ ಅವರು, ರಾಜಾರಾಮ್ ಮೋಹನ್ ರಾಯ್ ಅವರು, ರವೀಂದ್ರನಾಥ ಟ್ಯಾಗೂರ್ ಅವರು, ಗಾಂಧೀಜಿಯವರು, ಹೌದಲ್ವಾ? ಇವರೆಲ್ಲ ಸರಿಯಾದ ಆಲೋಚನೆ ಮಾಡಿದ್ರಿಂದಾಗೇನೆ ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ನಮ್ಮ ದೇಶದ ಜನರ ಗೌರವ ಅಂತಕ್ಕಂಥದ್ದು ಹಾಳಾಗ್ಲಿಲ್ಲ, ಉಳಿತು. ನಮ್ಮ ದೇಶದ ಜನ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನ್ನ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇತರೆ ಅವಶ್ಯಕತೆ ಇರತಕ್ಕಂಥ ವಸ್ತುಗಳನ್ನ ಅವರು ತಮ್ಮ ಬೆವರನ್ನ ಅರಿಸಿ ಸಂಪಾದನೆ ಮಾಡ್ಕೊಳ್ಬೇಕು, ಅವ್ರ ಕೈಗೆ ದುಡಿಮೆ ಕೊಡ್ಬೇಕು. ಅಂತಹ ಒಂದು ತತ್ವವನ್ನ ನಾನಿಲ್ಲಿ ಇದರಲ್ಲಿ ಅಡಗಿಸಿದ್ದೀನಿ. ಹಾಗಾಗೇನೆ ನಾನು ಅಸಹಕಾರ ಚಳವಳಿಯನ್ನ ಮಾಡ್ತಾ ಇದ್ದೀನಿ. ವಸ್ತ್ರದಹನದ ಉದ್ದೇಶನೂ ಕೂಡ ಇದೆ ಅಂತಾನೆ ಹೇಳ್ತಾರೆ. ವಿದೇಶಿಯರ ಬಟ್ಟೆಗಳನ್ನ ಸುಟ್ಟು ಹಾಕಿದ್ದು ವಿದೇಶಿಯರ ಅಂದ್ರೆ ಬ್ರಿಟಿಷರ ಮೇಲಿನ ಸಿಟ್ಟನ್ನ ತೋರಿಸುತ್ತೆ ಹೊರತು ಅವರನ್ನ ದ್ವೇಷ ಮಾಡೋದಲ್ಲ. ನಮಗೆ ಬ್ರಿಟಿಷರ ಮೇಲೆ, ಆ ಜನರ ಮೇಲೆ ಯಾವುದೇ ದ್ವೇಷ ಇಲ್ಲ ಅಂತ ಅನ್ನೋದಿಕ್ಕೆ ಒಂದೇ ಒಂದು ನಾನು ಉದಾಹರಣೆ ಹೇಳ್ತೀನಿ. ಕೆಲವೇ ತಿಂಗಳ ಹಿಂದಷ್ಟೇನೆ ನಾನು ದೆಹಲಿಗೆ ಹೋಗಿದ್ದೆ. ಅಲ್ಲಿ ಹಕೀಂ ಅಜ್ಮಲ್ ಖಾನ್ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ರಾಷ್ಟ್ರೀಯ ವೈದ್ಯಕೀಯ ವಿದ್ಯಾಲಯದಲ್ಲಿ ಸುಸಂಸ್ಕೃತ ಒಳ್ಳೆಯ ದಂಪತಿಗಳಾದಂತಹ ಹಾರ್ಡಿಂಜ್ ಮತ್ತೆ ಶ್ರೀಮತಿ ಹಾರ್ಡಿಂಜರ ಭಾವಚಿತ್ರಗಳನ್ನ ಅನಾವರಣ ಮಾಡದೆ ಅದೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಒಂದ್ ವೇಳೆ ನನ್ಗೇನಾದ್ರೂ ಬ್ರಿಟಿಷ್ ಜನರ ಮೇಲೆ ದ್ವೇಷ ಇದ್ದಿದ್ರೆ ನಾನು ಅವರ ಭಾವಚಿತ್ರಗಳನ್ನ ಅನಾವರಣ ಮಾಡೋದಿಕ್ಕೆ ಹೋಗ್ತಾ ಇರ್ಲಿಲ್ಲ ಅಂತ ತಮ್ಮ ದ್ವೇಷ ಏನಿದ್ರು ಬ್ರಿಟಿಷರ ಮೇಲಲ್ಲ,
ಅವರು ನಮಗೆ ಮಾಡ್ತಾ ಇರ್ತಕ್ಕಂತಹ ತೊಂದರೆ ಸಮಸ್ಯೆಗಳು ಅವರ ವಸ್ತುಗಳ ಮೇಲಷ್ಟೇನೆ ನನಗೆ ದ್ವೇಷ, ಆ ಬ್ರಿಟಿಷ್ ಜನರ ಮೇಲೆ ನನಗೆ ಯಾವುದೇ ರೀತಿಯಾದಂತಹ ದ್ವೇಷ ಇಲ್ಲ ಅಂತ ಅನ್ಬಿಟ್ಟು ಈ ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸ್ತಾರೆ. ವಿದ್ಯಾರ್ಥಿಗಳೇ, ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳು.